ಹಲೋ ನಮಸ್ಕಾರ. ಇವತ್ತು ಸ್ಪೆಷಲ್ ಗೆಸ್ಟ್ ಇದ್ದಾರೆ ನನ್ನ ಜೊತೆಗೆ. ಸಿ.ಟಿ. ರವಿ ಅವರು. ಇವ್ರ ಕ್ಷೇತ್ರದ ಜನ ಇವ್ರನ್ನ ತುಂಬ ಪ್ರೀತಿಯಿಂದ CTR ಅಂತಾರೆ. ಅವ್ರ ಹುಡುಗರು ಅವ್ರನ್ನ ರವಿ ಅಣ್ಣ ಅಂತಾರೆ. ಇನ್ನೂ ವಯಸ್ಸಾಗಿರೋರು ನಮ್ಮ ರವಿನಾ ಅಂತಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಊಟ ಟೈಮ್ನಲ್ಲಿ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ. ಊಟ ಆಯ್ತಾ ಸರ್? ಊಟ ಮಧ್ಯಾಹ್ನ ಮಾಡಲ್ಲ. ಏನು ಸರ್ ಹಂಗೆ ಸ್ಪೆಷಲ್? ಸುಮ್ಮನೆ ಅಂದರೆ ಡಯಟ್ ಸೀಕ್ರೆಟ್ ಅದು? ಡಯಟ್ ಸೀಕ್ರೆಟ್ ಅಂತ ಏನಿಲ್ಲ, ಅದೊಂದು ಪ್ರಯೋಗ. ಕಳೆದೊಂದು 6-7 ತಿಂಗಳಿಂದ ಬೆಳಗ್ಗೆ ಒಂದು ಸಂಜೆ ಒಂದು 2 ಹೊತ್ತು ಊಟ. 3 ಹೊತ್ತಿಲ್ಲ 2 ಹೊತ್ತು? 2 ಹೊತ್ತು ಊಟ. ಯಾವಾಗಿಂದ ಸರ್ ಅದು? ಒಂದು 6-7 ತಿಂಗಳಾಯ್ತು. ಕಾರಣ ಕೇಳ್ಬೋದಾ ಕುತೂಹಲಕ್ಕೆ? ಇಲ್ಲ, ವಯಸ್ಸಾಗ್ತಾ ಆಗ್ತಾ ಊಟ ಕಡಿಮೆ ಮಾಡೋದು ಆರೋಗ್ಯಕ್ಕೆ ಒಳ್ಳೇದು ಅಂತ ಯಾರೋ ಹೇಳಿದರು. ಪ್ರಯೋಗ ಮಾಡಿದ್ವಿ. ನನಗೇನೋ ಕಂಫರ್ಟ್ ಅಂತ ಅನಿಸ್ತು. ಹಾಗಾಗಿ ಕಂಫರ್ಟ್ ಆಗಿರೋದ್ರಿಂದಾಗಿ ಸಾಕು ಅಂತ ಅನಿಸ್ತು. ಓಕೆ ಸರ್, ಚಿಕ್ಕಮಗಳೂರವ್ರು ಆಗಿರೋದ್ರಿಂದ ಚಿಕ್ಕಮಗಳೂರಿಂದಲೇ ಶುರು ಮಾಡೋಣ. ಫಸ್ಟ್ ಆಫ್ ಆಲ್, ನಾನು ನಿಮ್ಮ ಕ್ಷೇತ್ರದ ಮತದಾರೆ. ನನಗೆ ಖುಷಿ ಇದೆ ನೀವು ಇವತ್ತು. ಥ್ಯಾಂಕ್ ಯು ಸರ್. ಕೆಲವೊಬ್ರಿಗೆ ಮಾತ್ರ ಆ ಕ್ವಾಲಿಟಿ ಇರುತ್ತೆ, ಗೆಲ್ಲಿ ಸೋಲ್ಲಿ ಅವನೇ ನಮ್ಮ ಲೀಡರ್ ಅಂತ ಅನಿಸ್ಕೊಳ್ದು. ಕೆಲವೊಬ್ರಿಗೆ ಮಾತ್ರ. ಅದ್ರಲ್ಲಿ ನೀವು ಒಬ್ರು ಅಂತ ನಾನು ಬಹಳ ಗಟ್ಟಿಯಿಂದ ಹೇಳ್ಬೋದು, ಯಾಕಂದ್ರೆ ಅದು ನನ್ನ ಅನುಭವಕ್ಕೂ ಕೂಡ ಬಂದಿದೆ. ಏನ್ ಮ್ಯಾಜಿಕ್ ಮಾಡಿದೀರಾ ಚಿಕ್ಕಮಗಳೂರು ಜನಕ್ಕೆ? ಗೆದ್ದವರೆಲ್ಲ ಲೀಡರ್ ಆಗಲ್ಲ. ಈಗ ಅಂಬೇಡ್ಕರ್ ಚುನಾವಣೆಯಲ್ಲಿ ಗೆಲ್ಲೇ ಇಲ್ಲ. ಅಂಬೇಡ್ಕರ್ ಬದುಕಿನ ನಂತರನೂ ಲೀಡರ್ ಆಗಿದ್ದಾರೆ. ನಡ್ಕೊಂಡು ಹೋಗೋಣ. ಕೆಲವರು ಗೆದ್ದಾಗ ಅಧಿಕಾರ ನಡೆಸಿದ್ದಾರೆ, ನಾಯಕನಾಗ್ಲಿಕ್ಕಾಗಿಲ್ಲ. ನಾಯಕನಾಗ್ಲಿಕ್ಕಿರೋ ಕ್ವಾಲಿಟಿನೇ ಬೇರೆ. ಗೆದ್ದವರೆಲ್ಲ ಲೀಡರ್ ಆಗಕ್ಕಾಗಲ್ಲ. ಗೆದ್ದವರೆಲ್ಲ ಲೀಡರ್ ಅಲ್ಲ. ಚುನಾವಣೆಯಲ್ಲಿ ಗೆದ್ದಿರ್ತಾರೆ ಅಷ್ಟೇ. ಜಾತಿ ಕಾರಣಕ್ಕೆ ಗೆದ್ದಿರ್ತಾರೆ, ಹಣದ ಕಾರಣಕ್ಕೆ ಗೆದ್ದಿರ್ತಾರೆ, ಸಂದರ್ಭದ ಕಾರಣಕ್ಕೆ ಗೆದ್ದಿರ್ತಾರೆ, ಪಕ್ಷದ ಕಾರಣಕ್ಕೆ ಗೆದ್ದಿರ್ತಾರೆ, ಬೇರೆ ಬೇರೆ ಕಾರಣಕ್ಕೆ ಗೆದ್ದಿರ್ತಾರೆ. ಆದ್ರೆ ಗೆದ್ದವರೆಲ್ಲ ಲೀಡರ್ ಅಲ್ಲ. ಚಿಕ್ಕಮಗಳೂರಿನಲ್ಲಿ 20 ವರ್ಷದಲ್ಲಿ ಇಲ್ದಲೇ ಇರೋ ಬದಲಾವಣೆ ಕಳೆದ ಬಾರಿ ಆಯ್ತು ಅಂದ್ರೆ ಸ್ಟ್ರಾಟಜಿನ, ಸಂದರ್ಭನ, ಜಾತಿನ, ಏನಾಯ್ತು? ಎಲ್ಲವೂ ಎಲ್ಲದೂ ವರ್ಕ್ ಆಯ್ತು. ಎಲ್ಲವೂ ಒಟ್ಟಾಗುತ್ತೆ. ಎಲ್ಲ ಪಾರ್ಶಿಯಲಿ ಎಲ್ಲ ಫುಲ್ಲಿ ಅಂತ ನಾನು ಹೇಳಲ್ಲ. ಎಲ್ಲ ಸ್ವಲ್ಪ 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 ಸ್ವಲ್ಪ. ನಾವು ಅತಿಯಾದ ವಿಶ್ವಾಸ. ಕೆಲವೊಮ್ಮೆ ನಿಮಗೆ ದಿನ ದೋಸೆ ತಿಂತಿದ್ದವರಿಗೆ ಇವತ್ತು ದೋಸೆ ಬೇಡ ಅಂತ ಚೇಂಜ್ ಮಾಡ್ತೀರಿ. ದೋಸೆದೇನು ತಪ್ಪಿರೋದು, ದೋಸೆ ಚೆನ್ನಾಗೇ ಇರುತ್ತೆ. ನಿಮಗೆ ನೆನ್ನೆನೂ ತಿಂದಿದ್ದೆ, ಮನೇನೂ ತಿಂದಿದ್ದೆ, ಒಂದು ವಾರದಿಂದ ದೋಸೆ ತಿಂದಿದ್ದೀನಿ, ಚೇಂಜ್ ಮಾಡೋಣ ಅಂತ ಚೇಂಜ್ ಮಾಡ್ತೀರಿ. ಇಂಪಾರ್ಟೆಂಟ್ ಆಗಿ ಕೇಳಬೇಕು, ಹಿಂದೂ ಬೇರೆ ಹಿಂದುತ್ವ ಬೇರೆ ಅಂತ ಕಾನ್ಸೆಪ್ಟ್ ಬಂದಿದೆ. ನಾನು ಬುಕ್ ಓದಿದ್ರು ನಂಗೆ ಸಿಗ್ಲಿಲ್ಲ. ನಾನು ಅದಕ್ಕೆ ನಿಮ್ಮನ್ನು ಕೇಳ್ತಾ ಇದ್ದೀನಿ. ಸಿದ್ಧಾಂತ ಅಂತ ಬಂದಾಗ ನನಗೆ ಸಿ.ಟಿ. ರವಿ ಅವರು ತುಂಬಾ ಚೆನ್ನಾಗಿ ನೆನಪಾಗ್ತಾರೆ. ಹಿಂದುತ್ವ ಬೇರೆ ಬೇರೆನಾ? ಹಿಂದುತ್ವ ಇಲ್ಲದೆ ಹಿಂದೂ ಆಗಕ್ಕಾಗದೇ ಇಲ್ಲ. ಹಿಂದುತ್ವ ಇದ್ರೆ ಮಾತ್ರ ಹಿಂದೂ ಆಗ್ತಾನೆ. ಹಿಂದೂ ಮತ್ತು ಹಿಂದುತ್ವ ಅನ್ನೋದ್ರದ್ದು, ಹಿಂದುತ್ವ ಅನ್ನುವಂಥ ಆ ಒಂದು ಜೀವನ ಸಂಸ್ಕೃತಿಯನ್ನು ಅಳವಡಿಸ್ಕೊಂಡಿದ್ರೆ ಮಾತ್ರ ಅವನು ಹಿಂದೂ. ಅದು ಅಳವಡಿಸ್ಕೊಳ್ಳದೆ ಇದ್ರೆ, ಹಿಂದುತ್ವ ಇಲ್ಲದೆ ಇದ್ರೆ ಅವನು ಹಿಂದೂ ಹೆಂಗೆ ಆಗಕ್ಕೆ ಸಾಧ್ಯ? ನೀವು ಭಾರತೀಯತೆ ಇಲ್ಲದೆ ನಾನು ಭಾರತೀಯ ಅಂತ ಅನ್ಸ್ಕೊಳಕ್ ಹೆಂಗೆ ಸಾಧ್ಯ? ನಿಮಗೆ ಭಾರತೀಯತೆ ಇದ್ರೆ ಮಾತ್ರ ನೀವು ಭಾರತೀಯ ಆಗ್ತೀರಿ. ಹಾಗೆ ಹಿಂದುತ್ವ ಇದ್ರೆ ಮಾತ್ರ ನೀವು ಹಿಂದೂ ಆಗ್ತೀರಿ. ಏನ್ ಸರ್ ಹಿಂದುತ್ವ ಅಂದ್ರೆ? ಒಬ್ಬೊಬ್ರು ಒಂದೊಂದು ವ್ಯಾಖ್ಯಾನ ಕೊಡ್ತಾರೆ. ಸಿ.ಟಿ. ರವಿ ಪ್ರಕಾರ ಹಿಂದುತ್ವ ಸರ್ವಪಂಥ ಸಮಭಾವ, ಜಗತ್ತನ್ನ ಒಂದಾಗಿ ನೋಡೋದು. ಅಂದ್ರೆ ಇಡೀ ಜಗತ್ತಿನ ಸೃಷ್ಟಿ ಭಗವಂತನಿಂದ ಆಗಿದೆ ಅಂತ ಭಾವಿಸೋದೇ ಹಿಂದುತ್ವ. ಆ ಸೃಷ್ಟಿಯೊಳಗೆ ಭಗವಂತ ಇದ್ದಾನೆ ಅಂತ ನಂಬೋದೇ ಹಿಂದುತ್ವ. ಸರ್, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಹೆಂಗ್ ನಡೀತಾ ಇದೆ? ಹೇಗ್ ನಡೆಸ್ತಾ ಇದ್ದಾರೆ? ಈಗ ಮುಖ್ಯಮಂತ್ರಿ ಬದಲಾಗಿದ್ದಾರೆ, ಪಕ್ಷ ಅದೇ ಇದೆ. ಕಾಂಗ್ರೆಸ್ ಪಾರ್ಟಿ ಕರಪ್ಟ್ ಪಾರ್ಟಿ, ಭ್ರಷ್ಟರಿಗೆ ಮಣೆ ಹಾಕಿದೆ. ಮುಖ್ಯಮಂತ್ರಿಗಳು ಡೈಲಾಗ್ ಹೊಡಿತಾ ಇದ್ದಾರೆ, ಯಾರು ₹1 ಲಂಚ ತಗೊಂಡು ಹುಷಾರ್ ಅಂತ, ಏನಾರು ಕೊಡೋದಿದ್ರು ನಮಗೆ ಕೊಡಿ ಅಂತ, ಫೋನ್ ನಂಬರ್ ಹಾಕ್ತಿವಿ ಅಂತ. ಫೋನ್ ಮಾಡಿ. ಆದ್ರೆ ಟ್ರ್ಯಾಕ್ ರೆಕಾರ್ಡ್ ಹಂಗೇನು ಅದು ನಂಬೋ ಸ್ಥಿತಿಯಲ್ಲಿ ಏನು ಟ್ರ್ಯಾಕ್ ರೆಕಾರ್ಡ್ ಇಲ್ಲ. ಸಿದ್ದರಾಮಯ್ಯ ಅವರು ಚೆನ್ನಾಗಿ ಆಡಳಿತ ಮಾಡಿದ್ರೆ ಡಿ.ಕೆ. ಶಿವಕುಮಾರ್ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸರ್, ಯಾರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಈಗ ಅಧಿಕಾರ ಕಳ್ಕೊಂಡವ್ರ ಬಗ್ಗೆ ನಾವು ಟೀಕೆ ಮಾಡಿದ್ರೆ ಸಿಂಪತಿ ಅವ್ರಿಗೆ ಹೋಗುತ್ತೆ. ಹಂಗಾಗಿ ಅವ್ರ ಬಗ್ಗೆ ನಾವು ಟೀಕೆ ಮಾಡಲ್ಲ. ಡಿ.ಕೆ. ಶಿವಕುಮಾರ್ ಅವರು ಅದೇ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆಗಿದ್ರು. ಇಲ್ಲಿ ಬೆಂಗಳೂರಿನಲ್ಲಿ ಪ್ಲಾನ್ ಸ್ಯಾಂಕ್ಷನ್ಗೆ ಅಡಿಗೆ ₹75 ಲಂಚ ಕೊಡಬೇಕು. ಅವಾಗಲೂ ಅದೇ ₹75 ಇತ್ತು, ಈಗಲೂ ಅದೇ ₹75 ಇದೆ. ಲಂಚ ಮುಕ್ತ ಕರ್ನಾಟಕನ ಮಾಡಕ್ಕೆ ಇವ್ರಿಗೆ ಆಗತ್ತಾ? ಇವ್ರಿಗೆ ಮಾಡೋಕ್ಕಾಗದಾಗಿದ್ರೆ ಆ ಗುತ್ತಿಗೆದಾರರು ಯಾಕೆ 60% ಸರ್ಕಾರ ಅಂತ ಯಾಕೆ ಹೇಳ್ತಿದ್ರು? ಲಂಚ ಯಾರೂ ತಗೊಳ್ದೇ ಇದ್ದಿದ್ರೆ ಆ ಗುತ್ತಿಗೆದಾರರು 60% ಭ್ರಷ್ಟಾಚಾರದ ಆರೋಪವನ್ನು ಇವರಿಗೆ ಯಾಕೆ ಹೊರಿಸ್ತಿದ್ರು? ಯಾಕೆ ಬಿಜೆಪಿ ಮೇಲೆ 40% ಅಂತ ಆರೋಪ ಮಾಡ್ಕೊಂಡು ಗೆದ್ಬಿಟ್ರು? ಮತ್ತೆ ಬಿಜೆಪಿ ಕರಪ್ಷನ್ ಇರ್ಲಿಲ್ವಾ? ಅಲ್ಲ, ಬಿಜೆಪಿ ಮೇಲೆ ಆರೋಪ ಮಾಡಿದ್ರು, ಇವರು ಅದನ್ನ ಡಬಲ್ ಮಾಡಿದ್ರು.
ಬಿಜೆಪಿ ಅದನ್ನೇ ಮಾಡಿದ್ರಲ್ಲ. ಜಾಸ್ತಿ ಮಾಡ್ಕೊಂಡು ಅದೇನೇ ತಾನೇ ಮಾಡಿರೋದು. ಓಕೆ ಸರ್, ನಾನು ಚಿಕ್ಕಮಗಳೂರವಳು, ನೀವು ಚಿಕ್ಕಮಗಳೂರವರು. ಇದನ್ನ ಕೇಳಿಲ್ಲ ಅಂದ್ರೆ ಭಾರಿ ತಪ್ಪಾಗ್ಬಿಡುತ್ತೆ. ಗಾಯತ್ರಿ ಶಾಂತೇಗೌಡ ಅವರಿಗೆ ಕೈಗೆ ತುತ್ತು ಕೊಟ್ಟು ಇನ್ನೇನ್ ಬಾಯಿಗೆ ಇಟ್ಕೋಬೇಕು ಕಿತ್ಕೊಂಡ್ರು. ಯಾವ ಪಾರ್ಟಿನಲ್ಲೂ ಹಂಗೆ ಮೋಸ ಮಾಡಬಾರ್ದು. ಗಾಯತ್ರಿ ಶಾಂತೇಗೌಡ ಅವರಿಗಾಗಿದ್ದು ಗಾಯತ್ರಿ ಶಾಂತೇಗೌಡರಿಗೆ ನೋಡಿ ಅವರ ಹೆಸರನ್ನು ಡಿಕ್ಲೇರ್ ಮಾಡಬಾರ್ದಿತ್ತು. ಡಿಕ್ಲೇರ್ ಮಾಡಿದ್ಮೇಲೆ ಕಿತ್ಕೋಬಾರ್ದಿತ್ತು. ಇದೊಂದು ರೀತಿಯ ಹ್ಯುಮಿಲಿಯೇಷನ್. ಹಂಗೆ ಮಾಡಬಾರ್ದು. ಈಗ ಅವರಿಗೆ ಡಿಕ್ಲೇರ್ ಮಾಡದೇ ಇದ್ದಿದ್ರೆ ಇದ್ಯಾರು ಚರ್ಚೆನೇ ಮಾಡ್ತಿರ್ಲಿಲ್ಲ. ಡಿಕ್ಲೇರ್ ಮಾಡಿದ್ಮೇಲೆ ಕಿತ್ಕೊಂಡಿದ್ಯಾಕೆ ಅನ್ನೋ ಪ್ರಶ್ನೆ ಬರುತ್ತೆ. ಜಿಲ್ಲೆಯ ಜನರಿಗೆ ಕಾಂಗ್ರೆಸ್ ಅಪಮಾನ ಮಾಡಿದೆ. ನಮ್ಮ ಜಿಲ್ಲೆಯ ಜನರಿಗೆ ಅಪಮಾನ ಮಾಡಿದೆ. 5-5 ಕಾಂಗ್ರೆಸ್ನ ಗೆಲ್ಸಿದ ಮೇಲೂ ಕೂಡ ಒಂದು ಮಂತ್ರಿ ಸ್ಥಾನವನ್ನು ಕೊಡದಲೇನೆ ಕಾಂಗ್ರೆಸ್ನೊಳಗೆ ಮಂತ್ರಿ ಆಗುವ ಯೋಗ್ಯತೆ ಇರೋರು ಚಿಕ್ಕಮಗಳೂರಿನಲ್ಲಿ ಯಾರೂ ಇಲ್ಲ ಅಂತ ಹೇಳಿರೋದು ಓಟ್ ಹಾಕಿದವ್ರಿಗೆ ಮಾಡಿದಾಗ ಅಪಮಾನ. ಇದನ್ನ ಪ್ರಶ್ನೆ ಯಾರು ಮಾಡ್ಬೇಕಿತ್ತು ಸರ್? ಹೆಣ್ಮಕ್ಳು ಒಬ್ರು ಕ್ಯಾಬಿನೆಟ್ ನಲ್ಲಿಲ್ಲ, ಚಿಕ್ಕಮಗಳೂರಿನಲ್ಲಿ ಕೊಟ್ಟು ಕಿತ್ಕೊಳಂಗ್ ಮಾಡಿದ್ರು. ಇದನ್ನ ಪ್ರಶ್ನೆ ಮಾಡಬೇಕಾಗಿದ್ದು ಬಿಜೆಪಿ. ಪ್ರಿಯಾಂಕಾ ಗಾಂಧಿ ಒಂದ್ ಮಾತು ಹೇಳೋರು, ಮೈ ಲಡ್ಕಿ ಹೂ ಲಡ್ಸಕ್ತಿ ಹೂ ಅಂತ ಹೇಳಿ. ಅಂದ್ರೆ ನೀವು ಲಡ್ಕಿ ಲಡ್ಸಕ್ತಿ ಹೂ ನಿಮ್ಗೊಬ್ರಿಗೆ ಮಾತ್ರನಾ? ನಿಮ್ಮನ್ನ ಬಿಟ್ಟರೆ ಇನ್ಯಾರು ಮಂತ್ರಿ ಆಗೋ ಯೋಗ್ಯತೆ ಕರ್ನಾಟಕದ ಕಾಂಗ್ರೆಸ್ನಲ್ಲಿರುವ ಯಾವ ಮಹಿಳೆಯರಿಗೂ ಇಲ್ವಾ? ಮಂತ್ರಿ ಆಗೋ ಯೋಗ್ಯತೆ ಇಲ್ವಾ? ಬರೀ ನಿಮಗೆ ಓಟ್ ಹಾಕಕ್ ಮಾತ್ರ ಮಹಿಳೆಯರು ಬೇಕಾ? ಅದು ಒಂದ್ ಮಹಿಳೆ ಕೊಡಕ್ಕೆ. ನಿಮ್ಮ ಹಂಗೆ ನೀವೆಲ್ಲ ಮಹಿಳೆಯರ ಪರವಾಗಿ ಮಾತಾಡಿದ್ ನೋಡಿದ್ರೆ ನಾನು ಅನ್ಕೊಂಡಿದ್ದೆ 34ರಲ್ಲಿ ಒಂದು 10 ಜನರ ಮಹಿಳೆಯರಿಗೆ ಕೊಡ್ತಾರೆ ಅಂತ ಹೇಳಿ. 10 ಇಲ್ಲ, ಒಂದೂ ಇಲ್ಲ ಲಾಸ್ಟಿಗೆ. ಅಲ್ಲ ಸರ್, ಪ್ರಿಯಾಂಕಾ ವಾದ್ರಾ ಬಗ್ಗೆ ಮಾತಾಡಿದ್ರಿ. ನಾನೀಗ ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ ಕೇಳ್ತೀನಿ. ಹೆಂಗ್ ನಡೀತಾ ಇದೆ ಗೃಹ ಇಲಾಖೆ ನಮ್ಮಲ್ಲಿ? ಹೋಮ್ ಮಿನಿಸ್ಟರ್ ಬಗ್ಗೆ ಏನ್ ಹೇಳ್ತೀರಾ ಸರ್? ಗೃಹ ಇಲಾಖೆಗೆ ಗ್ರಾಚಾರ ಅಂದ್ರೆ ಬಿಡಿಸಿ ಹೇಳ್ಬೇಕು ಸರ್ ಒಂದೊಂದ್ಸಲ. ನೀವು ಯಾರೋ ಮಹಾರಾಷ್ಟ್ರದ ಪೊಲೀಸರು ಬಂದು ಮೈಸೂರಲ್ಲಿರೋ ಡ್ರಗ್ಸ್ ಫ್ಯಾಕ್ಟ್ರಿನ ಪತ್ತೆ ಹಚ್ತಾರೆ. ತನ್ನ ಇಲಾಖೆಯನ್ನ ಸುಧಾರಿಸೋದಕ್ಕಿಂತ ಜಾಸ್ತಿ ಆಸಕ್ತಿ ಗೃಹ ಸಚಿವರಿಗೆ ಪ್ರಚಾರದಲ್ಲಿ ಇರೋದ್ರ ಬಗ್ಗೆನೇ ಆಸಕ್ತಿ ಇದೆ. ಅವರಿಗೆ ಪ್ರಚಾರದಲ್ಲಿರೋದೇ ಆಸಕ್ತಿ. ಮತ್ತು ಅವರಿಗೆ ಕರ್ನಾಟಕದ ರಾಜ್ಯಕ್ಕೆ ಯಾರಿಂದ ತೊಂದರೆ ಇದೆ ಅನ್ನೋದ್ರ ಅರ್ಥನೇ ಆಗಿಲ್ಲ ಅವರಿಗೆ. ನಾನು ಒಂದೇ ಒಂದು ಕ್ವಿಕ್ ಕ್ವೆಶನ್ ಕೇಳ್ತೀನಿ ಸರ್, ನಂಬರ್ಸ್ ಕೊಟ್ಬಿಡಿ. ವಿಜಯೇಂದ್ರ ಅವರು ಆಸ್ ಅ ಲೀಡರ್ ಆಗಿ ಓಕೆಯಾ, ರಾಜ್ಯಾಧ್ಯಕ್ಷರಾಗಿ ಓಕೆ? ಅವ್ರು ನಮ್ಮ ಲೀಡ್ರು. ನಾನು ಸಾರ್ವಜನಿಕವಾಗಿ ಮಾರ್ಕ್ಸ್ ಕೊಡಬೇಕಾದ್ರೆ 100% ಮಾರ್ಕ್ಸೇ ಕೊಡ್ತೀನಿ. ರಾಜ್ಯಾಧ್ಯಕ್ಷರಾಗ ಅಥವಾ ಓವರ್ ಆಲ್ ಬಿಜೆಪಿ ಅವ್ರನ್ನ ಪ್ರಶ್ನಾತೀತ ನಾಯಕ ಅಂತ ಒಪ್ಕೊಳ್ಳೋದು? ನಾವೇನಂತಂದ್ರೆ ಡೆಮಾಕ್ರಸಿಯಲ್ಲಿ ಪ್ರಶ್ನಾತೀತರು ಅನ್ನೋರು ಯಾರೂ ಇರಲ್ಲ. ಪ್ರಶ್ನಾತೀತರಾಗಿದ್ರೆ ಅದರಲ್ಲಿ ಡೆಮಾಕ್ರಸಿ ಇರಕ್ ಸಾಧ್ಯ ಇಲ್ಲ. ವೆರಿ ಸೂಪರ್. ಪ್ರಶ್ನೆಗೆ ಎಲ್ಲರೂ ಒಳಪಡ್ತಾರೆ. ಆದ್ರೆ ಅವ್ರು ನಮ್ಮ ಲೀಡ್ರು. ನಾನು ಫುಲ್ ಮಾರ್ಕ್ಸ್ ನಾನು ಕೊಡದೆ ಇನ್ಯಾರು ಕೊಡ್ತಾರೆ? RSS ಮಂತ್ರಿ ಅಂತ ಒಂದು ಹೊಸ ಖಾತೆ ಹುಟ್ಟಾಕ್ಬಿಟ್ಟಿದ್ದಾರೆ ಬಿಜೆಪಿ ಅವರು. RSS ಮಂತ್ರಿ ಅಂತ ಪ್ರಿಯಾಂಕ್ ಖರ್ಗೆ ಅವರು. RSS ಟೀಕಿಸುವ ಮಂತ್ರಿ. RSS ಮಂತ್ರಿ ಅಲ್ಲ, RSS ಮಂತ್ರಿ ಅಲ್ಲ, RSS ಟೀಕಿಸುವ ಮಂತ್ರಿ. RSS ಅಂತಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ರಾಷ್ಟ್ರೀಯ ವಿಚಾರವನ್ನು ಮತ್ತು ಸಂಸ್ಕಾರವನ್ನು ಬಿಟ್ಟು ಬೇರೆ ಏನು ಕೆಲಸ ಮಾಡಲ್ಲ. ಇವರು ಟೀಕಿಸೋದು ಇವ್ರ ಕೆಲಸ. ಮೋದಿ ಎರಾ ಮುಗಿದ ಮೇಲೆ ಬಿಜೆಪಿ ಅಧಪತನಕ್ಕೆ ಹೋಗುತ್ತೆ, ಇದನ್ನ ಚರ್ಚೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ನೋಡಿ, ಪ್ರೊಡಕ್ಷನ್ ಯೂನಿಟ್ ಚೆನ್ನಾಗಿದೆ. ಪ್ರೊಡಕ್ಷನ್ ಯೂನಿಟ್ನಿಂದ ಪ್ರಾಡಕ್ಟ್ ಬರೋದು. ಮೋದಿ ಅನ್ನುವಂಥ ಲೀಡರ್ಶಿಪ್ಪು ತಯಾರಾಗಿದ್ದು ಕೂಡ ಇದೇ ಪ್ರೊಡಕ್ಷನ್ ಯೂನಿಟ್ ಮೂಲಕ. BJP ಅನ್ನುವಂಥ ಒಂದು ಪ್ರೊಡಕ್ಷನ್ ಯೂನಿಟ್ಟು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನುವಂಥ ಒಂದು ಪ್ರೊಡಕ್ಷನ್ ಯೂನಿಟ್ಟು ಅಲ್ಲಿಂದಲೇ ತಯಾರಾಗಿದ್ದು. ಕಲ್ಯಾಣ್ ಸಿಂಗ್ ನಂತರ ಯಾರು ಅನ್ನೋದಕ್ಕೆ ಯೋಗಿ ಉತ್ತರ ಆದರು. ಅಟಲ್ಜಿ ನಂತರ ಯಾರು ಅನ್ನೋದಕ್ಕೆ ಮೋದಿ ಉತ್ತರ ಆದರು. ಮೋದಿ ನಂತರ ಯಾರು ಅನ್ನೋದಕ್ಕೆ ಪ್ರೊಡಕ್ಷನ್ ಯೂನಿಟ್ ಉತ್ತರ ಕೊಡುತ್ತೆ. 2028ರಲ್ಲಿ ಚಿಕ್ಕಮಗಳೂರಿನಲ್ಲಿ ಏನಾಗುತ್ತೆ ರಾಜಕೀಯ? 2028ರಲ್ಲಿ ಚಿಕ್ಕಮಗಳೂರಿನಲ್ಲಿ ಏನಾಗುತ್ತೆ ರಾಜಕೀಯ? ಭರವಸೆ ಇಟ್ಕೊಂಡು ಕೆಲಸ ಮಾಡೋದಷ್ಟೇ ನಮ್ಮ ಕೆಲಸ. ಉಳಿದಿದ್ದು ಜನರ ತೀರ್ಮಾನಕ್ಕೆ ಬಿಟ್ಟು. ರಾಜ್ಯದಲ್ಲಿ ಬಿಜೆಪಿ ಬರುತ್ತಾ 2028ಕ್ಕೆ? ಕಾಂಗ್ರೆಸ್ ತಟ್ಟಲಿಟ್ಟು ಕೊಡ್ತಾರೆ ಅಂತ ಭಾವಿಸಬಾರ್ದು. ನಾವು ಜನಪರ ಹೋರಾಟ ಮಾಡಿದ್ರೆ, ಜನಪರ ಕಾರ್ಯ ಮಾಡಿದ್ರೆ ಜನನೇ ನಮ್ಮನ್ನು ಅಧಿಕಾರಕ್ಕೆ ತರ್ತಾರೆ. CT ರವಿ ಅವರು ಏನಿದ್ರು ನೇರವಾಗಿ ಹೇಳ್ತಾರೆ, ಮಕ್ಕಕ್ಕೆ ಕೊಡ್ದಂಗೆ ಹೇಳ್ತಾರೆ ಅಂತ ಕೇಳಿದ್ದೀವಿ. ನಾವು ಕೂಡ ನೋಡಿದ್ದೀವಿ. ಹಾಗಾಗಿ ಇದನ್ನು ಕೇಳ್ತೀನಿ, ಮುಚ್ಚು ಮರೆ ಇಲ್ಲದೆ ನೀವು ಮಾತಾಡ್ತೀರಾ ಅಂತ ನಂಬಿದ್ದೀರಿ. ಬಿಜೆಪಿ ರಾಜ್ಯದಲ್ಲಿ ವಿರೋಧ ಪಕ್ಷವಾಗಿ ಗಟ್ಟಿಯಾಗಿ ಕೆಲಸ ಮಾಡ್ತಾ ಇದೆಯಾ ನಿಜವಾಗಿಯೂ? ಇನ್ನಷ್ಟು ಗಟ್ಟಿಯಾಗಿ ಕೆಲಸ ಮಾಡಬೇಕು ಅನ್ನೋದು ಜನರ ಭಾವನೆ ಇದೆ. ಇನ್ನಷ್ಟು ಗಟ್ಟಿಯಾಗಿ ಅಂದ್ರೆ ಈಗ ವೀಕ್ ಆಗಿದೆ ಅಂತ ಅರ್ಥ ಅಲ್ವಾ ಸರ್? ಹಾಗಾದ್ರೆ ಅವ್ರ ಜನರ ನಿರೀಕ್ಷೆ, ಕಾಂಗ್ರೆಸ್ನವರು ಈ ನಮೂನೆ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ, ಈ ನಮೂನೆ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ,
ಇಷ್ಟೆಲ್ಲ ಮಾಡ್ತಿದ್ರು ಕೂಡ ಈ ಸರ್ಕಾರವನ್ನ ಅಲ್ಲಾಡಿಸುವಷ್ಟು ಮಟ್ಟಿಗೆ ನೀವು ಹೋರಾಟ ಮಾಡಬೇಕು ಅನ್ನೋ ಜನರ ಅಪೇಕ್ಷೆ ಇದೆ, ನನ್ನ ಸಹಮತ ಇದೆ. ಗೆಲುವು ಆಗ್ದಾಗಲ್ಲ, ಬಟ್ ಸೋತಾಗ ಏನಾಯ್ತು ಅಂತ ಲೆಕ್ಕಾಚಾರ ಅಂತ ಹುಡುಕಿರ್ತೀರಿ. ಏನ್ ಕಾರಣ ಅಂತ ಹೇಳಿದ್ರಿ, ಬಟ್ ಅದನ್ನ ಸರಿಪಡಿಸ್ಕೊಳ್ಳೋ ಕೆಲಸಕ್ಕೆ ಅಥವಾ ಪ್ರಯತ್ನ ಕೈ ಹಾಕಿದಾರ ಸಿ ಟಿ ರವಿ ಅವರು? ಖಂಡಿತವಾಗಿಯೂ ಯಾವಾಗಲೂ ನಮ್ಮ ವೀಕ್ನೆಸ್ನ ದೂರ ಮಾಡ್ಕೋಬೇಕು, ಸ್ಟ್ರೆಂತನ್ನು ಆ್ಯಡ್ ಮಾಡ್ಕೊಳ್ಬೇಕು. ಹಾಗೆ ನಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಂಡು ದೌರ್ಬಲ್ಯವನ್ನು ದೂರ ಮಾಡ್ಕೊಂಡೇನೆ ನಾವು ಹಂತವಾಗಿ ಗಟ್ಟಿಯಾಗ್ತಾ ಬಂದಿರೋದು. ಆ ಕೆಲಸ ಮಾಡ್ತಾ ಇದ್ದೀವಿ. ಪ್ರಚೋದನಕಾರಿ ಹೇಳಿಕೆ ಕೊಟ್ಟು ಮುನ್ನೆಲೆಗೆ ಬರೋದು ಈಸಿನ, ಪಕ್ಷದ ಸಂಘಟನೆ ಮಾಡ್ಕೊಂಡು ಸ್ಟ್ರಾಂಗ್ ಆಗೋದು ಈಸಿನ? ಇಲ್ಲ, ಇರೋ ಸತ್ಯ ಹೇಳಬೇಕು. ಯಾರೇನ್ ಅನ್ಕೊಳ್ತಾರೆ ಅಂತ ತಲೆ ಕೆಡಿಸ್ಕೊಳ್ಬಾರ್ದು, ಸತ್ಯ ಹೇಳೋದಕ್ಕೆ ಹಿಂಜರಿಬಾರ್ದು. ಕಾಂಗ್ರೆಸ್ ಟಾರ್ಗೆಟ್ ಮಾಡ್ತಾ ಇದೆಯಾ ರವಿ ಅವ್ರನ್ನ? ಮಾಡೇ ಮಾಡ್ತಾರೆ. ಈಗ ಯಾರು ಸವಾಲು ಆಗ್ಬಲ್ರು ಅವ್ರನ್ನ ಎದುರಿಸೋ ಪ್ರಯತ್ನ ಮಾಡ್ತಾರೆ. ದುರ್ಬಲರನ್ನ ಯಾರು ಎದುರಿಸ್ತಾರೆ? ದುರ್ಬಲರ ಮೇಲೆ ಸವಾರಿ ಮಾಡ್ತಾರೆ. ನಾನು ಸವಾರಿಗೆ ಒಳಗಾಗೋನಲ್ಲ, ಹಾಗಾಗಿ ಸವಾಲನ್ನು ಎದುರಿಸಲೇ ಮುಂದೆ ಹೋಗ್ಬೇಕು. ಲಕ್ಷ್ಮೀ ಹೆಬ್ಬಾಳ್ಕರ್ ಒಬ್ಬ ಮಂತ್ರಿಯಾಗಿ ಬೇಡ ಸರ್, ಹೆಣ್ಮಗ್ಳಾಗಿ ನೋಡೋಣ. ಅವತ್ ಕೊಟ್ಟ ಮಾತಿಂದ ನಾನು ಮಾತಾಡಬಾರ್ದಿತ್ತು. ಯಾವ ಮಾತನ್ನ ಸೆಷನ್ ಒಳಗಾಡಿದಂತ ಯಾರು ಹೇಳಿದ್ದು? ಈಗ ಸಿ ಟಿ ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಅಂತ ಪದ ಅನ್ಬಾರ್ದಿತ್ತು ಅನ್ನೋದು ಒಂದು ಆಪಾದನೆ. ಆಪಾದನೆ ಯಾವ ಸಾಕ್ಷಿಯೂ ಇಲ್ದಿರೋ ಆಪಾದನೆ. ಓಕೆ, ಹೇಗ್ ನಡೀತಾ ಇದೆ ಸರ್ ಚಿಕ್ಕಮಗಳೂರಿನಲ್ಲಿ ಪಕ್ಷ ಸಂಘಟನೆ? ಚಿಕ್ಕಮಗಳೂರು, ಕರ್ನಾಟಕ, ದೇಶ ಮೂರು ಕಡೆಗೂ ಪಕ್ಷ ಸಂಘಟನೆ ಮಾಡ್ತಾ ಇದ್ದೀವಿ. ನಮ್ದೊಂದು ಐಡಿಯಾಲಜಿಕಲ್ ಮೂಮೆಂಟು, ದಟ್ಸ್ ಕೆನಾಟ್ ಸ್ಟಾಪ್. ಅದನ್ನು ಯಾರೂ ನಿಲ್ಸೋಕ್ಕಾಗಲ್ಲ. ಅದು ಮುಂದುವರಿತದೆ. ಯಾಕೆಂದರೆ ಅಧಿಕಾರಕ್ಕಾಗಿ ರಾಜಕಾರಣ ಮಾಡೋರು ಅಧಿಕಾರ ಕಳೆದ ತಕ್ಷಣ ಮೂಲೆ ಸೇರ್ತಾರೆ. ಸಿದ್ಧಾಂತಕ್ಕಾಗಿ ರಾಜಕಾರಣ ಮಾಡೋರು ಬದುಕಿರೋವರೆಗೂ ಆ ಸಿದ್ಧಾಂತ ನಿಟ್ಕೊಂಡು ಮುನ್ನಡಿತೀವಿ. ಸಿ ಟಿ ರವಿ ಅವರು ಉತ್ತರಾಧಿಕಾರಿ ಯಾರು? ನಮ್ಮ ಪಕ್ಷದ ಕಾರ್ಯಕರ್ತ. ನಾವು ಸಿದ್ಧಾಂತಬದ್ಧ ಕಾರ್ಯಕರ್ತರನ್ನೇ ಉತ್ತರಾಧಿಕಾರಿ ಮಾಡ್ತೀವಿ. ಸಿದ್ಧಾಂತಹೀನರು ಮಾತ್ರ ಬೇರೆ ಆಲೋಚನೆ ಮಾಡ್ತಾರೆ. ನಮ್ಮ ಕಾರ್ಯಕರ್ತನೇ ನಮ್ಮ ಉತ್ತರಾಧಿಕಾರಿ. ಓಕೆ, ಜೈಲಿನೊಳಗೆ ಆಗ್ತಾ ಇರೋ ಇದೊಂಥರ ಲಾಡ್ಜ್, ಗೌರ್ಮೆಂಟ್ ಲಾಡ್ಜ್ ಆಗ್ಬಿಟ್ಟಿದೆ, ಗೌರ್ಮೆಂಟ್ ರೆಸಾರ್ಟ್ ತರ ಕಾಣಿಸ್ತಾ ಇದೆ. ಬದಲಾವಣೆ ಎಲ್ಲಿಂದ ಆಗ್ಬೇಕು? ಬಿಜೆಪಿ ಇದ್ದಾಗ್ಲೂ ಆಗಿತ್ತು, ಕಾಂಗ್ರೆಸ್ನವರು ಮುಂದುವರಿಸ್ಕೊಳ್ತಾ ಇದ್ದಾರೆ. ಸುಧಾರಣೆ ಆಗಬೇಕು, ಇಲ್ಲಾಂದ್ರೆ ಜೈಲಿನ ಬಗ್ಗೆ ಭಯನೇ ಹೋಗ್ಬಿಡುತ್ತೆ. ಜೈಲಿಗೆ ಹೋಗಿ ಬಂದವರೆಲ್ಲ ನಾವೇನೋ ಯುದ್ಧ ಗೆದ್ದು ಬಂದಿದ್ದೀವಿ ಅನ್ನೋ ತರ ಬೀಗ್ತಾರೆ. ಯಾವ ಕಾರಣಕ್ಕೆ ಜೈಲಿಗೆ ಹೋಗಿದ್ರು ಅಂತ ಬೇಕು. ಸ್ವತಂತ್ರ ಹೋರಾಟಗಾರರಲ್ಲ ಇವರು. ಜೈಲಿಗೆ ಹೋದವರೆಲ್ಲ ಯಾವ ಹಿನ್ನೆಲೆಯಲ್ಲಿ ಜೈಲಿಗೆ ಹೋಗಿದ್ರು ಅನ್ನೋದನ್ನ ನೋಡಿ ಸಮಾಜ ಅವ್ರನ್ನ ಗುರುತಿಸ್ಬೇಕು. ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋದವ್ರನ್ನು ಯುದ್ಧ ಗೆದ್ದು ಬಂದಂಗೆ ಸ್ವಾಗತ ಮಾಡೋದು, ರೇಪ್ ಮಾಡಿ ಜೈಲಿಗೆ ಹೋದವನು ಯುದ್ಧ ಗೆದ್ದು ಬಂದಂಗೆ ಸ್ವಾಗತ ಮಾಡೋದು ಒಳ್ಳೆ ಲಕ್ಷಣ ಅಲ್ಲ. JDS ಜೊತೆಗೆ ಫ್ರೆಂಡ್ಶಿಪ್ ಏನ್ ಅನ್ಸುತ್ತೆ ಸಿ ಟಿ ರವಿ ಅವರಿಗೆ ವೈಯಕ್ತಿಕವಾಗಿ? ಬಿಜೆಪಿ JDS NDAಯ ಮಿತ್ರ ಪಕ್ಷಗಳು, ಹಾಗಾಗಿ ನಾವು ಮಿತ್ರರೇ. ನಮಗಿದು ರಾಜ್ಯದಲ್ಲಿ ಬಲವಂತದ ಮದ್ವೆ ತರ ಕಾಣಿಸ್ತಾ ಇದೆ. ಹೈಕಮಾಂಡ್ ಅವ್ರು ಹೇಳಿದ್ರು ಬಲವಂತವಾಗಿ ಮದ್ವೆ ಆಗಿದ್ದಾರೆ, ಸಂಸಾರ ಮಾತ್ರ ಮಾಡಲ್ಲ, ಒಟ್ಟಿಗೆ ನಾವು ಹೋಗಲ್ಲ. ಹಂಗೇನಿಲ್ಲ, ಯಾವ್ದು ಒಂದು ಲಾಜಿಕಲ್ ಎಂಡಿಂಗ್ ತಗೊಂಡು ಹೋಗ್ಲಿಲ್ವಲ್ಲ ಸರ್? ಹಂಗೇನಿಲ್ಲ. 28ರ ಎಲೆಕ್ಷನ್ ನಂತರ ನೋಡಿ ಅಧಿಕಾರ ಅನ್ನುವಂತ ಕೂಸು ಕೂಡ ಹುಟ್ಟಿರುತ್ತೆ. ಎನಿವೆ, ಥ್ಯಾಂಕ್ ಯು ಸೋ ಮಚ್ ಸರ್. ಊಟದ ಟೈಮ್ನಲ್ಲಿ ಡಿಸ್ಟರ್ಬ್ ಮಾಡಿದೆ, ಬಟ್ ಇನ್ನೊಂದು ಕ್ವೆಶನ್ ಕೇಳ್ಬಿಡ್ತೀನಿ. ನಿಮ್ಮ ಡಯಟ್ ಬಗ್ಗೆ ಕೇಳಲೇಬೇಕು. ನಾನು 20 ವರ್ಷದಿಂದಲೂ ಅಂದ್ರೆ ಸ್ಕೂಲ್ಗೆ ಹೋದಾಗಿಂದಲೂ ನಮ್ಮ ಊರಿನಲ್ಲಿ MLA ಯಾರು ಅಂದ್ರೆ ಸಿ ಟಿ ರವಿ ಅವ್ರನ್ನೇ ನಾವು ನೋಡ್ಕೊಂಡು ಬಂದಿದ್ದು. ಅದೇ ಗ್ಲೋ, ಅದೇ ಕಳೆ, ಅದೇ ಜೋಶ್, ಅದೇ ಎನರ್ಜಿ ಹೆಂಗ್ ಮೇಂಟೈನ್ ಮಾಡ್ತೀರಿ? ಏನ್ ಸರ್ ಸೀಕ್ರೆಟ್? ಇನ್ನೊಬ್ಬರಿಗೆ ಕೆಟ್ಟದ್ದು ಬಯಸೋದಿಲ್ಲ ಅಷ್ಟೇ. ಎನಿವೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.